ಇನ್ನು ಬೆಂಗಳೂರಿನಲ್ಲಿ ಡೆಂಟಲ್ ವಿದ್ಯಾರ್ಥಿಯಾಗಿದ್ದ ಶ್ರವಣ್ ಮೃತಪಟ್ಟಿರ್ತಕ್ಕಂಥದ್ದು. ಶ್ರವಣ್ ಮೃತದೇಹದ ಮುಂದೆ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಮನೆಯ ಮಗನನ್ನ ಕಳ್ಕೊಂಡ ನೋವು. ಶ್ರವಣ್ ಸಾವಿಗೆ ಸರ್ಕಾರವೇ ನೇರ ಕಾರಣ ಅಂತ ಇವರು ಅದೇ ಆರೋಪ ಮಾಡ್ತಾ ಇದ್ದಾರೆ. ಈ ಅವ್ಯವಸ್ಥೆಯ ಕಾರ್ಯಕ್ರಮ ಯಾರಿಗೆ ಬೇಕಾಗಿತ್ತು? ಇದೇ ಪ್ರಶ್ನೆ ನಾವು ಕೇಳ್ತಾ ಇರೋದು. ಮೃತ ಶ್ರವಣ್ ಕುಟುಂಬಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇಂಥ ಕಾರ್ಯಕ್ರಮ ಬೇಕಾಗಿತ್ತಾ? ಚಿಂತಾಮಣಿ ಮೂಲದ ಶ್ರವಣ್ ಕಾಲ್ ತುಳಿತದಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಯಾರಿಗೆ ಗೊತ್ತಿರುತ್ತೆ ಈ ರೀತಿ ಆಗುತ್ತೆ ಅಂತ? ಎಲ್ಲರೂ ಪಾಪ ತಮ್ಮ ತಮ್ಮ ನೆಚ್ಚಿನ ಆಟಗಾರರನ್ನು ನೋಡಬೇಕು ಅಂತ ಏನೋ ನಮ್ಮ ಸರ್ಕಾರ ಪಾಪ ಎಲ್ಲರನ್ನೂ ಕರೆಸ್ಬಿಡ್ತಾ ಇದೆ, ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಿದೆ ಅಂತ ಖುಷಿನಲ್ಲಿ ಹೋದರೆ ಒಂದು ವಿಧಾನಸೌಧದ ಕಾರ್ಯಕ್ರಮ ಅವ್ಯವಸ್ಥೆಯ ಆಗರ ಆಗೋಯ್ತು. ಇಲ್ಲಿ ನೋಡಿದ್ರೆ ಹೀಗೆ. ಸರ್ಕಾರದ ಕಡೆಯಿಂದ ತೊಂದರೆ ಆಗಿದೆ. ಸರ್ಕಾರ ಮುನ್ನೆಚ್ಚರಿಕೆ ತಗೋಬೇಕಿತ್ತು, ತಗೊಂಡಿಲ್ಲ. ಇಲ್ಲ RCB ಗೆದ್ದಿದೆ ಅಂದ್ಬಿಟ್ಟು ಸೆಲೆಬ್ರೇಷನ್ ಮುಂಚೆನೇ ಇಲ್ಲ ಈ ಥರ ಮಾಡ್ತೀರಿ ಅಂತ 2 ದಿವಸ 3 ದಿವಸ ಮುಂಚೆ ಹೇಳಬೇಕಿತ್ತು. ಕೆಪಾಸಿಟಿ ನೋಡ್ಕೋಬೇಕಿತ್ತು. ಹಾಗಂತ ಎಲ್ಲ ಒಂದೇ ಸತಿ ಜನನ ಒಳಗಡೆ ಬಿಟ್ಟು ಇಲ್ಲ ಸೆಕ್ಯೂರಿಟಿ ಆದರೂ ಜಾಸ್ತಿ ಮಾಡಬೇಕಿತ್ತು. ಇಲ್ಲ ಅಟ್ಲೀಸ್ಟ್ ಗೇಟ್ ಕ್ಲೋಸ್ ಮಾಡಬೇಕಿತ್ತು. 35,000 ಕೆಪಾಸಿಟಿ ಇದೆಯಲ್ಲ, 35,000 ಆದಮೇಲೆ ಗೇಟ್ ಕ್ಲೋಸ್ ಮಾಡಿ ಔಟ್ಸೈಡು ಸ್ಕ್ರೀನರು ಏನಾದರೂ ಸ್ಕ್ರೀನ್ಸ್ ಇಟ್ಟು ಜನಕ್ಕೆ ತಲುಪುವಾಗಿ ಮಾಡಿದರೆ ಆಗ್ತಿತ್ತು. ಸರ್ಕಾರದ ಕಡೆಯಿಂದ ತಪ್ಪಾಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುನ್ನೆಚ್ಚರಿಕೆ ತಗೋಬೇಕು. ಕುಟುಂಬಕ್ಕೆ ಏನು ಅನ್ಯಾಯ ಆಗಿದೆ ಅದನ್ನ ಪರಿಹಾರ ಮಾಡಬೇಕು. ಒಂದು ವೈದ್ಯ ಆಗಬೇಕಂದ್ರೆ ಇವಾಗ ಎಷ್ಟು ಕಷ್ಟ ಅಂತ ಗೊತ್ತು. ಅಂಥದ್ರಲ್ಲಿ ಕಷ್ಟಪಟ್ಟು ಓದಿ ಸೀಟ್ ತೊಗೊಂಡು ಚೆನ್ನಾಗಿ ಓದ್ತಿದ್ದ. ದುರಂತ ಆಗೋಗಿದೆ. ಮುಂದೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮುಂದೆ ಯಾರಿಗೂ ಈ ಥರ ಅನ್ಯಾಯ ಆಗಬಾರ್ದು. ರೈತರ ಮಕ್ಕಳಾಗಿರ್ಬೋದು, ಸಾಹುಕಾರರಾಗಿರ್ಬೋದು, ಕೂಲಿ ಕಾರ್ಮಿಕ ಮಕ್ಕಳಾಗಿರ್ಬೋದು, ಮುಂದೆ ಈ ಥರ ಆಗಬಾರ್ದು. ಮುನ್ನೆಚ್ಚರಿಕೆ ತಗೋಬೇಕು ಅಂತ ನಾನು ಗ್ರಾಮದ ಪರವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನೂರಾರು ಕನಸು ಡಾಕ್ಟ್ರು ಮಾಡಬೇಕು. ತಂಗಿಯವರು 5 ಜನ ಇದ್ದಾರೆ. ಮುಂದೆ ಅವ್ನು ಡಾಕ್ಟ್ರ್ ಆದರೆ ತಂಗಿಯವ್ರಿಗೆ ಬೆನ್ನೆಲುಬಾಗಿ ನಿಲ್ತಾನೆ, ಮದುವೆ ಮಾಡಿಸ್ತಾನೆ ಅಂತ ತುಂಬ ಆಸೆ ಇತ್ತು. ಯಾಕಂದರೆ ಇದ್ದಿದ್ದು ಇಬ್ಬರೇ ಗಂಡ್ಮಕ್ಳು. 7 ಜನ ಮಕ್ಕಳಲ್ಲಿ 5 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು, ಇಬ್ಬರೇ ಇದ್ದಿದ್ದು. ತುಂಬ ಆಸೆ ಇತ್ತು. ಅದು ಈ ಥರ ಸರ್ಕಾರದಿಂದ ಈ ಥರ ನಾವು ಕುಟುಂಬ ಆಕ್ರಂದನ್ನು ನೋಡೋಕ್ಕಾಗ್ತಿಲ್ಲ. ನಮ್ಮ ಅಕ್ಕ, ನಮ್ಮ ಭಾವ ಅಂದರೆ ಶ್ರವಣ್ ಅವ್ರ ತಂದೆ ತಾಯಿ ತುಂಬ ಪರಿಸ್ಥಿತಿ ಚಿಂತಾಜನಕ ಆಗಿದೆ ಸರ್. ನೋಡೋಕ್ಕಾಗ್ತಿಲ್ಲ. ಅವ್ರು ಏನಾಗ್ತಾರೋ ಏನಂತ ತುಂಬ ಭಯ ಆಗ್ತಿದೆ. ಇದು ಫೋನ್ ಕಾಲ್ ಮುಖಾಂತರ ಗೊತ್ತಾಗಿರೋದು ಸರ್. ಎಲ್ಲ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಅವರು ಲೆಕ್ಚರರ್ಸ್ ಆಗಿರ್ಬೋದು, ಅವ್ರ ಕಡೆಯಿಂದ ಗೊತ್ತಾಗಿರೋದು. ಅಂದರೆ ಬೆಂಗಳೂರಲ್ಲಿ ಓದ್ತಿದ್ದಲ್ಲ, ಅಲ್ಲಿಂದ ಅಲ್ಲಿ ನಿಯರ್ ಬೈ 5 ಕಿಲೋಮೀಟರ್ ಡಿಸ್ಟೆನ್ಸ್. ಶ್ರವಣ್ ಅವರ ಕುಟುಂಬಸ್ಥರು ಮಾತನಾಡ್ತಾ ಇದ್ರು. ಕೆಲವ್ರಿಗೆಲ್ಲ ಒಂದು ರೀತಿ ತುಂಬ ಟೋಟಲಿ ಬ್ಲ್ಯಾಂಕ್ ಆಗಿಬಿಟ್ಟಿದ್ದಾರೆ ಪೇರೆಂಟ್ಸ್. ಯಾಕೆಂದರೆ ಅನ್ಎಕ್ಸ್ಪೆಕ್ಟೆಡ್ ಈ ಥರ ಆಗಿಬಿಟ್ಟಿದೆ. ಬೆಳಗ್ಗೆ ಹೊರಟ ಮಗ ಸಾಯಂಕಾಲ ಶವವಾಗಿ ಬಂದಿದ್ದಾನೆ ಅಂತಂದರೆ ಯಾರು ಕೂಡ ಅದನ್ನು ಅರಗಿಸ್ಕೊಳ್ಳೋಕ್ಕಾಗುತ್ತೆ? ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಕೂಡ ಯಾರೋ ಕೆಲವರ ಸ್ವಹಿತಾಸಕ್ತಿಗೋಸ್ಕರ ಈಗ ಪೋಷಕರು ಕಂಗಾಲಾಗಿ ಕಣ್ಣೀರಿಡ್ತಾ ಇರ್ತಕ್ಕಂಥ ಸ್ಥಿತಿ ಬಂದಿದೆಯಲ್ಲ, ಇದಕ್ಕೆ ಯಾರು ಹೊಣೆ? ಪ್ರತಿ ಬಾರಿ ಪ್ರಶ್ನೆ ಮಾಡ್ತೀನಿ, ಇದಕ್ಕೆ ಯಾರು ಹೊಣೆ ಹೊತ್ಕೋತಾರೆ ಅಂತ.